ಇವತ್ತು ನಾನು ಮ್ಯಾಕ್ರೋನಿ ರೆಸಿಪಿನ ಮತ್ತೆ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಕೇಳ್ತಿದ್ರು, ನೀ ಮಾಡಿರೋದು ಎಂಥ ಬೊಂಡಾಸ್ ಮೀನು ರೆಸಿಪಿನ ಹೇಳಿ. ಇಲ್ಲ, ಇದು ಮ್ಯಾಕರೋನಿ ಅಂದರೆ ಮ್ಯಾಗಿ ಥರನೇ. ಇದನ್ನು ಹೆಂಗೆ ಮಾಡಿದೆ ಅಂದ್ಕೊಂಡು ನಾನು ನಿಮಗೆ ಇವತ್ತು ಇನ್ನೂ ಡೀಟೇಲಾಗಿ ಹೇಳ್ತೆ. ಏನಿಲ್ಲ, ಸಿಂಪಲ್ಲಾಗಿ ಇದಕ್ಕೆ ನಾನು ಇದು ಮ್ಯಾಕರೋನಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಪ್ಯಾಕೆಟು, ಇದು ಮ್ಯಾಕರೋನಿ. ಇದಕ್ಕೆ ಬೇಕಾಗಿರೋ ಎಲ್ಲ ತರಕಾರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದು. ಆಮೇಲೆ ಒಂದು ಕಾವಲಿ ಕಾಯ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿನ, ಅದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗುತ್ತೆ, ಒಂಥರ ಬ್ರೌನ್ ಕಲರ್ ಬರೋ ತನಕ ಅದನ್ನು ಚೆಂದ ಮಾಡಿ ಫ್ರೈ ಮಾಡ್ಕೋಬೇಕು. ಎಂತಕ್ಕಂದರೆ ಆ ಬೆಳ್ಳುಳ್ಳಿ ನಾವು ತಿನ್ನುವಾಗ ಅದು ಬಾಯಿಗೆ ಸಿಕ್ಕಾಗ ಅದರ ಟೇಸ್ಟೇ ಒಂಥರ, ಅದರ ಅರೋಮ್ಯಾಟಿಕ್ ಟೇಸ್ಟ್ ಬೇರೆ ಥರ ಇರ್ತದೆ. ಅದು ಇನ್ನೇನು ಕಾಯ್ತದೆ, ಬೇಯ್ತಾ ಇರ್ತದೆ, ಅದೇ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಜೀರಿಗೆ ಹಾಕಬೇಕು. ಅದು ಎರಡೂ ಕಲರ್ ನೋಡಿ ಯಾವ ಥರ ಎಷ್ಟು ಹೆಂಗೆ ಚೇಂಜ್ ಆಗುತ್ತೆ, ವೈಟ್ ಇದ್ದದ್ದು ಫುಲ್ ಬ್ರೌನಿಷ್ ಆಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಆಮೇಲೆ ಅದಕ್ಕೆ ನಾನು ಹಸಿಮೆಣಸು ಹಾಕ್ತಾ ಇದ್ದಂಗೆ ಹೆಚ್ಚಿಟ್ಕೊಂಡು ಟೊಮ್ಯಾಟೊನೂ ಹಾಕಿ ಅದನ್ನು ಚೆನ್ನಾಗಿ ಸಾಟೆ ಮಾಡಬೇಕು. ಅಂದರೆ ಚೆನ್ನಾಗಿ ಅದನ್ನು ಕೈ ಆಡಿಸ್ತಾ ಇರಬೇಕು. ಅದಾದಮೇಲೆ ಈಚೆ ಕಡೆ ಪಾತ್ರೆಯಲ್ಲಿ ಕುದಿಯೋ ನೀರಿಗೆ ನಾನೇನು ಪಾಸ್ತಾ ಅಂದಲ್ಲ, ಮ್ಯಾಕರೋನಿ ಅಂದಲ್ಲ, ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಅದನ್ನು ನೋಡ್ತಾ ಇರಬೇಕು, ಆವಾಗ ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಮ್ಯಾಕ್ರೋನಿ ತುಂಬ ತೀರಾ ಬೆಂದ್ಬಿಟ್ರೆ ಅದು ಕಟ್ಟಾಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಟೊಮ್ಯಾಟೊ ಇಲ್ಲಿ ಬೇಯ್ತಾ ಇದ್ದಂಗೆ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದೆ. ಉಪ್ಪು ನಾನು ಜಾಸ್ತಿ ಯಾಕೆ ಹಾಕಲಿಲ್ಲ ಅಂದರೆ ಮ್ಯಾಕ್ರೋನಿನ ಬೇಯಿಸ್ಲಿಕ್ಕೆ ಇಟ್ಟಾಗ ಅದಕ್ಕೆ ಆಲ್ರೆಡಿ ಉಪ್ಪು ಹಾಕಿ ನಾನು ಇಡ್ತೇನೆ. ಮತ್ತು ಆ ಮ್ಯಾಕ್ರೋನಿದೇನು ಕುದಿಯುವಾಗ ನೀರು ಇರ್ತದಲ್ಲ, ಆ ನೀರನ್ನೇ ಈ ತರಕಾರಿ ಬೇಯಿಸ್ಲಿಕ್ಕೆ ಹಾಕಿತ್ತು. ಮತ್ತು ಎಕ್ಸ್ಟ್ರಾ ಬೇರೆ ನೀರು ಹಾಕಿಲ್ಲ, ಅದೇ ನೀರನ್ನು ಹಾಕಿದ್ದು. ಮ್ಯಾಕ್ರೋನಿ ಬೇಯ್ತಾ ಇದ್ದಂಗೆ ಅದನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಂಡು ಸಪ್ರೇಟಾಗಿ ಒಂದು ಸೈಡಿಗೆ ಪಕ್ಕಕ್ಕೆ ಇಟ್ಕೊಂಡೆ. ಅದಾದಮೇಲೆ ಇದು ಎಷ್ಟು ಕುದೀತದೆ, ಎಷ್ಟು ಬೆಂತು ಅಂಥೇಳಿ ಚೆಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಇದಕ್ಕೆ ಮ್ಯಾಗಿ ಮಸಾಲಾನ ಹಾಕಬೇಕು. ಮ್ಯಾಗಿ ಮಸಾಲದಲ್ಲೇ ಇದ್ದರೆ ಟೇಸ್ಟ್ ಇರೋದು. ಮ್ಯಾಗಿ ಮಸಾಲ ಹಾಕ್ತಾ ಇದ್ದಂಗೆ ನಾನು ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಮ್ಯಾಗಿ ಮಸಾಲ ಹಾಕ್ತೀವಲ್ಲ ಅಷ್ಟೇ ಸಾಕು. ಆದರೂ ಗರಂ ಮಸಾಲ ಅಂದರೆ ಏನು ಅಂತ ಅದನ್ನು ಸ್ವಲ್ಪ ಜಾಸ್ತಿ ಬೇಡ. ಅದಾದಮೇಲೆ ಆ ಮಸಾಲೆ ಚೆನ್ನಾಗಿ ಹಿಡಿಬೇಕು ಅಂಥೇಳಿ ಅದನ್ನು ನೀಟಾಗಿ ಕಲಸಿ ಮತ್ತೆ ಮೊತ್ತಲಿಕ್ಕೆ ಇಟ್ಟಿದ್ದು. ಅದು ನೋಡಿ ಎಷ್ಟು ಚೆಂದ ಕುದಿ ಬರ್ತಾ ಉಂಟು. ಅದು ಸ್ವಲ್ಪ ಬೆಂತು ಅಥವಾ ಬೇಯ್ತಾ ಇದ್ದಂಗೆ ಆಮೇಲೆ ಅದಕ್ಕೆ ಕ್ಯಾರೆಟನ್ನು ನಾನು ತುರಿದಿಟ್ಕೊಂಡಿದ್ದೆ. ಕೆಲವರು ಚಿಕ್ಕದಾಗಿ ಹೆಚ್ಚಿ ಹಾಕ್ತರು, ಆದರೆ ಅದು ತಿನ್ನುವಾಗ ಅಷ್ಟೊಂದು ಇದನ್ಸೋದಿಲ್ಲ. ಈ ಥರ ಮಾಡೋದ್ರಿಂದ ಸ್ವಲ್ಪ ಅದು ಒಂಥರ ಬೇಗ ಬಾಯಲ್ಲಿ ಇದಾಯ್ತದೆ, ಗಟ್ಟಿ ಅನಿಸೋದಿಲ್ಲ, ಒಂಥರ ಕ್ರೀಮಿ ಟೆಕ್ಸ್ಚರು ಕೊಡ್ತದೆ. ಅದಾದಮೇಲೆ ಇವತ್ತು ಸ್ಪೆಷಲ್ ಅಂದರೆ ಬೆಳಿಗ್ಗೆನೇ ನಾನು ಜೋಳನ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಕುಕ್ಕರಲ್ಲಿ. ಅದು ಒಂದು 3-4 ವಿಷಲ್ ಆಗಿತ್ತೆ. ಅದನ್ನು ನೀಟಾಗಿ ಕಟ್ ಮಾಡಿ ಮ್ಯಾಕ್ರೋನಿಗೆ ಇವತ್ತು ಸ್ಪೆಷಲಾಗಿ ಆ್ಯಡ್ ಮಾಡಿರೋದಂದರೆ ಅದೇ ಜೋಳದಿಂದ. ಅದರದ್ದು ಟೇಸ್ಟು ಇನ್ನೂ ರಿಚ್ನೆಸ್ ಕೊಡ್ತದೆ. ಅಂದರೆ ಜೋಳ ಸ್ವಲ್ಪ ಸ್ವೀಟ್, ಕ್ಯಾರೆಟು ಸ್ವಲ್ಪ ಸ್ವೀಟ್, ಮತ್ತು ಇಲ್ಲಿ ನಾವು ಸ್ಪೈಸ್ಗೆ ಹಸಿಮೆಣಸು ಆ್ಯಡ್ ಮಾಡಿರೋದ್ರಿಂದ ಎಲ್ಲ ಈಕ್ವಲ್ ಆಗಿದ್ದಾಯ್ತದೆ. ಅದಾದಮೇಲೆ ಸಪ್ರೇಟಾಗಿ ಇಟ್ಕೊಂಡಿದ್ದ ಮ್ಯಾಕ್ರೋನಿನ ಲಾಸ್ಟಿಗೆ ನಾನಿಲ್ಲಿ ಆ್ಯಡ್ ಮಾಡಿ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾಯಿದ್ದೆ. ಮಿಕ್ಸ್ ಮಾಡುವಾಗಲೂ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿದ್ರೆ ಆಯಿತು, ಇಲ್ಲಾಂದರೆ ಅದು ಕಟ್ಟಾಗಿಬಿಡ್ತದೆ. ಅದಾದಮೇಲೆ ನಾನು ಲಾಸ್ಟಿಗೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಶುಂಠಿನೂ ನಾನು ಚೆಂದ ಮಾಡಿ ಅದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದಂಗೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಆಮೇಲೆ ಅದನ್ನು ಹಾಗೆ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿ ತಿಂದಿತ್ತು. ಹಿಂಗಿತ್ತು ಟೇಸ್ಟ್.